ಕೆಆರ್ ನಗರದ ಟಿಎಪಿಸಿಎಂಎಸ್ನ ಮುಂದಿನ 5 ವರ್ಷಗಳ ಆಡಳಿತಾವಧಿಯು ಚುನಾವಣೆಯಲ್ಲಿ ಎಲ್ಲಾ 12 ನಿರ್ದೇಶಕ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ ಭರ್ಜರಿ ಜಯಭೇರಿ ಬಾರಿಸಿದೆ ಎಂದು ಎಂಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮೇಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 26ರ ಭಾನುವಾರ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಎಲ್ಲಾ 12 ಸ್ಥಾನಗಳಿಗೆ ಪಕ್ಷದ ಅಭ್ಯರ್ಥಿಗಳು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ದೊಡ್ಡಸ್ವಾಮೇಗೌಡ ಅವರು ಮುಂದಿನ ಯಾವುದೇ ಪ್ರಮುಖ ಚುನಾವಣೆಗಳನ್ನು ಗೆಲ್ಲಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಅತ್ಯಂತ ನಿರ್ಣಾಯಕವಾಗಿದೆ ಎಂದರು. ಅಭ್ಯರ್ಥಿಗಳು ಪರಸ್ಪರ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ಪಕ್ಷದ ಗೆಲುವಿಗೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ನಾಮಪತ್ರ ಸಲ್ಲಿಕೆ ಹಾಗೂ ಪ್ರಚಾರದ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯ್ ಶಂಕರ್, ಎಂಎಸ್ ಮಹದೇವ್, ವಕ್ತಾರ ಸೈಯದ್ ಜಾಬೀರ್, ಎಸ್ಟಿ ಘಟಕದ ಅಧ್ಯಕ್ಷ ತಿಪ್ಪೂರು ಮಹದೇವ್, ಹೊಸೂರು ಕಲ್ಲಳ್ಳಿ ಶ್ರೀನಿವಾಸ್, ಸಿಪಿ ರಮೇಶ್ ಹಾಗೂ ಹಾಡ್ಯ ಮಹದೇವ ಸ್ವಾಮಿ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. 26/7/26ರ ಭಾನುವಾರ ನಡೆಯುವಂತ ಟಿಎಪಿಸಿಎಂಎಸ್ ಚುನಾವಣೆಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಎ ವರ್ಗದಿಂದ 5 ಜನರು ಮತ್ತು ಬಿ ವರ್ಗದಿಂದ 7 ಜನ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಎ ವರ್ಗದಿಂದ ಕೆಡಗ ನಟರಾಜ್ ಅವರು, ನಾರಾಯಣಪುರದ ವಿಠಲ್ ಅವರು, ಚಿಕ್ಕಳ್ಳಿ ಸಹಕಾರ ಸಂಘದ ವೆಂಕಟೇಶ್ ಅವರು, ಅಂಪಾಪುರ ಸಹಕಾರ ಸಂಘದ ಅನಂತ್ ಅವರು ಹಾಗೂ ಚೆನ್ನಮಗೆರೆ ಸಹಕಾರ ಸಂಘದ ಶಂಕರ್ ನಾಯಕ್ ಅವರು ಎ ವರ್ಗದಿಂದ 5 ಜನ ಸ್ಪರ್ಧೆ ಮಾಡಿದ್ದಾರೆ. ಹಾಗೆ ಬಿ ವರ್ಗದಿಂದ ನಮ್ಮ ಮನೆ ಸಹಕಾರ ಪಿತಾಮಹದಂತ ಸಿದ್ದೇಗೌಡರು ಆಡಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಅವರು ಯಾವುದೇ ಕ್ಷೇತ್ರವನ್ನು ಬಿಡದೆ ಎಲ್ಲ ಕ್ಷೇತ್ರದಲ್ಲೂ ಇರುವಂತವ್ರು. ಅವರ ನೇತೃತ್ವದಲ್ಲಿ ಇವತ್ತು ಒಂದು ತಂಡವನ್ನ ಮಾಡಿದ್ದೀವಿ. ಇವತ್ತು ಅವರು ಎ ವರ್ಗದಿಂದ ಸ್ಪರ್ಧೆ ಮಾಡಿದ್ರೆ ಬಿ ವರ್ಗದಿಂದ ನಮ್ಮ ಹೆಬ್ಬಾಳ್ ನಾಗೇಂದ್ರ ಅವರು, ಜನರಲ್ ಕ್ಷೇತ್ರದಿಂದ ನಮ್ಮ ಅಂಪಾಪುರದ ಪ್ರಶಾಂತ್ ಅವರು, ನಮ್ಮ ಎಸ್ಟಿ ಘಟಕದಿಂದ ಮಹದೇವ್ ನಾಯ್ಕ್, ನಮ್ಮ ಹೊಸೂರು ಕಲ್ಲಳ್ಳಿ ಮಹದೇವ್ ನಾಯ್ಕ್ ಅವರು, ಮತ್ತು ಎಸ್ಸಿ ವಿಭಾಗದಿಂದ ನಮ್ಮ ದೆಗ್ನಹಳ್ಳಿಯ ದಿನೇಶ್ ಅವರು, ಹಾಗೂ ಮಹಿಳಾ ಅಭ್ಯರ್ಥಿಗಳಾಗಿ ನಮ್ಮ ಗಂಧನಹಳ್ಳಿ ರಾಜೇಗೌಡರ ಸುಪುತ್ರಿಯಾದಂಥ ಸ್ವರೂಪ ಅವರು, ಹಾಗೂ ನಮ್ಮ ಇನ್ನೊಬ್ಬರು ಮಹಿಳಾ ಅಭ್ಯರ್ಥಿಯಾದಂಥ ನಮ್ಮ ದಿವಂಗತ ಲೋಕೇಶ್ ಅವರ ಧರ್ಮಪತ್ನಿಯಾದಂಥ ವನಜಾಕ್ಷಿ ಅವರು ಇವತ್ತು 7 ಜನ ಅಭ್ಯರ್ಥಿಗಳು ಇವತ್ತು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ನಾವು ಏನು ಇವತ್ತು ಒಟ್ಟು ಎ ವರ್ಗ ಮತ್ತು ಬಿ ವರ್ಗದಿಂದ 12 ಜನ ಸ್ಪರ್ಧೆ ಮಾಡಿದರೆ ನಾವು 12ಕ್ಕೆ 12 ಗೆಲ್ಲುವಂಥ ವಿಶ್ವಾಸ ಇದೆ.